ನೆರೆಯ ತಮಿಳುನಾಡಿನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅತ್ಯಂತ ದಿಟ್ಟ ನಿರ್ಧಾರವೊಂದನ್ನು ಕೈಗೊಳ್ಳಲಾಗಿದೆ. ಖಾಸಗಿ ಶಾಲೆಗಳು ನಿಗದಿಗಿಂತ ಅಧಿಕ ಶುಲ್ಕವನ್ನ ಪಡೆದರೆ ಆ ಶಾಲೆಯ ಮಾನ್ಯತೆಯನ್ನೇ ರದ್ದು ಮಾಡುವುದು ಹಾಗೂ ಪ್ರತಿಯೊಂದು ಶಾಲೆಯಲ್ಲೂ ಶುಲ್ಕ ಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕೆಂದು ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ನಟ ವಿಜಯನ್ ಆದೇಶಿಸಿದ್ದಾರೆ. ಕೇವಲ ಒಂದು ನಿಯಮವಲ್ಲ, ಶೈಕ್ಷಣಿಕ ವ್ಯವಸ್ಥೆಯನ್ನು ಶುದ್ಧೀಕರಿಸುವ ಒಂದು ಬಹುದೊಡ್ಡ ಅಸ್ತ್ರ. ಇದರ ಬಗ್ಗೆ ಕೊಂಚ ಆಳವಾಗಿ ವಿಮರ್ಶೆ ಮಾಡಿದಾಗ ನಮ್ಮ ಪ್ರಸ್ತುತ ವ್ಯವಸ್ಥೆಯ ಕರಾಳ ಮುಖ ಬಿಚ್ಚಿಕೊಳ್ಳುತ್ತದೆ. ಇಂದು LKG UKG ಪ್ರವೇಶಾತಿಗೂ ಇಂಜಿನಿಯರಿಂಗಿಂತ ಹೆಚ್ಚಿನ ಶುಲ್ಕ, ಲಕ್ಷಾಂತರ ರೂಪಾಯಿ ಡೊನೇಷನ್ ನೀಡಬೇಕಾದ ಅನಿವಾರ್ಯತೆ ಇದೆ. ಎಷ್ಟೋ ಮಧ್ಯಮ ವರ್ಗದ ಹಾಗೂ ಬಡ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಲು ಸಾಲದ ಸುಳಿಗೆ ಸಿಲುಕುತ್ತಿದ್ದಾರೆ. ಶುಲ್ಕದ ವಿಚಾರದಲ್ಲಿ ಯಾವುದೇ ಪಾರದರ್ಶಕತೆ ಇಲ್ಲದಿರುವುದರಿಂದ ಶಿಕ್ಷಣ ಎಂಬುದು ಮಾರುಕಟ್ಟೆಯಲ್ಲಿ ಹರಾಜಿಗಿಟ್ಟ ವಸ್ತುವಿನಂತೆ ಭಾಸವಾಗುತ್ತಿದೆ. ಈ ಸಮಸ್ಯೆಗೆ ಕೇವಲ ಖಾಸಗಿ ಶಾಲೆಗಳ ನಿಯಂತ್ರಣವೊಂದೇ ಅಂತಿಮ ಪರಿಹಾರವಲ್ಲ. ಇದರ ಜೊತೆಗೆ ನಮ್ಮ ಸರ್ಕಾರಿ, ವಿಶೇಷವಾಗಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ಸಬಲೀಕರಣಗೊಳಿಸುವುದು ಮತ್ತು ಉಳಿಸಿ ಬೆಳೆಸುವುದು ಅತ್ಯಂತ ಅವಶ್ಯಕ. ನಮ್ಮದೇ ನೆಲದ ಶಾಲೆಗಳಲ್ಲಿ ಅತ್ಯುತ್ತಮ ಮೂಲಭೂತ ಸೌಕರ್ಯ ಹಾಗೂ ಗುಣಮಟ್ಟದ ಶಿಕ್ಷಣ ಸಿಗುವಂತಾದರೆ ಪೋಷಕರು ಲಕ್ಷಾಂತರ ಸುರಿದು ಖಾಸಗಿ ಶಾಲೆಗಳ ಮೊರೆ ಹೋಗುವ ಪ್ರಮೇಯವೇ ಬರುವುದಿಲ್ಲ. ಒಂದು ನಾಡು, ಒಂದು ಸಮಾಜ ಎತ್ತರಕ್ಕೆ ಬೆಳೆಯಬೇಕಾದರೆ ಅಲ್ಲಿ ಶಿಕ್ಷಣ ಎನ್ನುವುದು ಮೂಲಭೂತ ಹಕ್ಕು